ಸ್ನೇಹಿತರೆ, GNN ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇರಾನ್ ಮತ್ತೆ ಅಮೆರಿಕ ಇಸ್ರಾಯೇಲ್ ನಡುವೆ ಕದನ ವಿರಾಮದ ಬಳಿಕ ಇಸ್ಲಾಮಾಬಾದಿನಲ್ಲಿ ಮಾತುಕತೆ ಮತ್ತು ಒಪ್ಪಂದಕ್ಕೆ ಬರದೇ ಇದ್ರೆ ಇರಾನಿನ ಮೇಲೆ ಭಾರಿ ಪ್ರಮಾಣದಲ್ಲಿ ದಾಳಿ ಮಾಡೋದಕ್ಕೆ ಯುದ್ಧ ನೌಕೆಗಳಿಗೆ ಶಸ್ತ್ರಾಸ್ತ್ರಗಳನ್ನ ಮರುಲೋಡ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ನ್ಯೂಯಾರ್ಕ್ ಪೋಸ್ಟ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಮಾತನಾಡಿರುವಂತಹ ಟ್ರಂಪ್, ನಾವು ಯುದ್ಧ ವಿಮಾನಗಳನ್ನ ಮರುಹೊಂದಿಸುವ ಹಂತದಲ್ಲಿದ್ದೇವೆ. ಹಡಗುಗಳಿಗೆ ಇದುವರೆಗೆ ತಯಾರಿಸಲಾಗದ ಅತ್ಯುತ್ತಮ ಆಯುಧಗಳನ್ನು ತುಂಬಿಸುತ್ತಿದ್ದೇವೆ. ಹಿಂದೆ ಮಾಡಿದ್ದಕ್ಕಿಂತ ಉತ್ತಮವಾಗಿದೆ. ಅವರು ಒಪ್ಪಂದಕ್ಕೆ ಬರದೇ ಇದ್ರೆ ನಾವು ಅವುಗಳನ್ನು ಕಾರ್ಯಾಚರಣೆಯಲ್ಲಿ ಬಳಸಲಿದ್ದೇವೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ಇರಾನಿನ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಮಾತುಕತೆಗಾಗಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಪಾಕಿಸ್ತಾನಕ್ಕೆ ತೆರಳಿದ ನಂತರ ಟ್ರಂಪ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಈ ಮೊದಲು ಮಾತನಾಡಿದಂತಹ JD ವ್ಯಾನ್ಸ್, ಇರಾನ್ ಜೊತೆಗಿನ ಮಾತುಕತೆಗಳು ಸಕಾರಾತ್ಮಕದಲ್ಲಿ ಇದ್ದಾವೆ, ಆದಾಗ್ಯೂ ಅಮೆರಿಕ ಜೊತೆ ಆಟವಾಡೋದಕ್ಕೆ ಯತ್ನಿಸಬಾರದು ಅಂತ ಹೇಳಿ ಎಚ್ಚರಿಸಿದ್ದಾರೆ. ಇಸ್ಲಾಮಾಬಾದಿನಲ್ಲಿ ಮಾತುಕತೆಗೂ ಮುನ್ನ ಶುಕ್ರವಾರ ಅಂದ್ರೆ ಏಪ್ರಿಲ್ 10ನೇ ತಾರೀಕು ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಗಾರ್ ಗಾಲಿಬಾಗ್ ಅವರು ಲೆಬನಾನ್ನಲ್ಲಿ ಕದನ ವಿರಾಮ ಹಾಗೆ ನಿರ್ಬಂಧಿತ ಇರಾನಿನ ಸ್ವತ್ತುಗಳ ಬಿಡುಗಡೆ ಈ ಎರಡು ಅಂಶಗಳನ್ನು ಪರಸ್ಪರ ಒಪ್ಪಿಕೊಂಡಿದ್ದು ಇನ್ನೂ ಜಾರಿಗೆ ತಂದಿಲ್ಲ. ಮಾತುಕತೆಗಳು ಪ್ರಾರಂಭವಾಗುವ ಮೊದಲು ಈ ಎರಡು ವಿಷಯಗಳನ್ನು ಪೂರೈಸಬೇಕು ಅಂತ ಹೇಳಿದ್ದಾರೆ. ಇಸ್ರಾಯೇಲ್ ಹಾಗೆ ಹೆಜ್ಬುಲ್ಲಾ ನಡುವೆ ನಡೀತಾ ಇರುವಂತಹ ಕದನ ಮತ್ತು ಹಾರ್ಮೋಜ್ ಜಲಸಂಧಿಯ ಮೇಲೆ ಇರಾನಿನ ನಿರಂತರ ನಿಯಂತ್ರಣದ ಮುಂದುವರೆದ ಮಧ್ಯೆ ಈ ಮಾತುಕತೆಗಳು ನಡೀತಾ ಇದ್ದಾವೆ. ಇನ್ನು ಇರಾನ್ ಇಸ್ರಾಯೇಲ್ ಲೆಬನಾನ್ನಲ್ಲಿ ತನ್ನ ದಾಳಿಯನ್ನ ನಿಲ್ಲಿಸದ ಹೊರತು ಶನಿವಾರದ ಮಾತುಕತೆ ಮುಂದುವರಿಯುವುದಿಲ್ಲ ಅಂತ ಹೇಳಿದೆ. ಆದರೆ ಇಸ್ರಾಯೇಲ್ ದಾಳಿಯನ್ನ ನಿಲ್ಲಿಸಲ್ಲ ಅಂತ ಹೇಳಿದೆ.